ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಎಲ್ಲರಿಗೂ ಕೆಲವೊಂದು ಆಸೆಗಳಿರುತ್ತೆ. ಏನಪ್ಪ ಅಂದರೆ ನಾವು ಆಸೆಗಳು ಅಂತ ಹೇಳಲ್ಲ, ಕೆಲವೊಬ್ಬರಿಗೆ ತಿಳ್ಕೊಳ್ಳೋವಂಥ ಒಂದು ಕುತೂಹಲ ಇರುತ್ತೆ. ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಇಂದಿನ ಜನ್ಮದಲ್ಲಿ ನಾನು ಏನೇನೋ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ, ಏನೇನು ಕೆಟ್ಟ ಕೆಲಸಗಳನ್ನ ಮಾಡಿದ್ದೆ, ಇವೆಲ್ಲವನ್ನು ತಿಳ್ಕೊಳ್ಳುವಂಥ ಒಂದು ಇಚ್ಛೆ ಇರುತ್ತೆ, ಕುತೂಹಲ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಕಾರಣದಿಂದಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನಾಗಿದ್ದರೆ ಅಥವಾ ಯಾವೊಂದು ಒಳ್ಳೆ ಕೆಲಸಗಳನ್ನ ಮಾಡಿದರೆ, ಯಾವೊಂದು ಕೆಟ್ಟ ಕೆಲಸಗಳನ್ನ ಮಾಡಿದರೆ, ಹಾಗೆ ಅದರಿಂದ ನಿಮಗೆ ಈ ಒಂದು ಜನ್ಮದಲ್ಲಿ ಏನೇನು ಲಾಭಗಳು ಸಿಗುತ್ತೆ ಅಥವಾ ಏನೇನೋ ನಿಮಗೆ ಕೆಟ್ಟ ಫಲಗಳು, ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಕೆಲವೊಂದು ಪಾಪಗಳನ್ನ ಮಾಡಿರ್ತೀರ, ಅದರಿಂದ ನಿಮಗೆ ಏನೇನು ಕೆಟ್ಟ ಫಲಗಳು ಈ ಒಂದು ಜನ್ಮದಲ್ಲಿ ನೀವು ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಮೊದಲೇ ಹೇಳ್ತಿದ್ದೀನಿ, ಇದು ಕಂಪ್ಲೀಟ್ಲಿ ಒಂಥರ ನಿಮಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಂತಲೇ ಹೇಳ್ತೀನಿ. ಯಾಕಂದರೆ 100% ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಈ ಒಂದು ವಿಷಯದಲ್ಲಿ. ಯಾಕಂದರೆ ಬೇರೆ ಒಂದು ವಿಷಯದಲ್ಲಾದರೆ ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ಮಾಡಿದ್ದೀನಿ ಇಂಥ ಬೇರೆ ರಿಲೇಟೆಡ್ಡು, ಅಂದರೆ ಈ ಒಂದು ಜನ್ಮದ ಬಗ್ಗೆ ನಾನು ಏನಾದರೂ ಹೇಳ್ಬೋದು. ಬಟ್ ಆದರೆ ಹಿಂದಿನ ಜನ್ಮ ಅಂತ ಬಂದಾಗ 100% ಇದು ಕರೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಒಂದು ಕಾರಣದಿಂದಾಗಿ ಮೊದಲೇ ಹೇಳ್ತಿದ್ದೀನಿ, ಇದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಥವಾ ನಿಮ್ಮ ಕ್ಯೂರಿಯಾಸಿಟಿ ಇರುತ್ತೆ, ತುಂಬ ಜನಕ್ಕೆ ಕುತೂಹಲ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ನೀವು ನೋಡಬೇಕಾಗತ್ತೆ. ಹಾಗೆ ಸಾಕಷ್ಟು ಜನಕ್ಕೆ ಈ ಒಂದು ವಿಡಿಯೋದಿಂದ ಒಂದು ಒಳ್ಳೆಯ ಮಾಹಿತಿ ಅನ್ನೋದು ಸಿಗ್ಬೋದು. ಯಾಕಂದರೆ ನಾನು ಈ ಒಂದು ಜನ್ಮದಲ್ಲಿ ಅದರಿಂದ ಏನೇನೋ ಪ್ರಾಬ್ಲಮ್ಗಳು ಆಗುತ್ತೆ ಅಂತಲೂ ಹೇಳ್ತೀನಿ. ಅದು ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲೂಬಹುದು. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಹರ ಹರ ಮಹಾದೇವ್ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಈ ಒಂದು 2 ಬಾಗಿಲಲ್ಲಿ ನೀವು ಯಾವೊಂದು ದ್ವಾರವನ್ನು ಪಿಕ್ ಮಾಡಿದ್ರೆ, ಅಂದರೆ 1 ಅಂತ ಇದೆ, ಅಂದರೆ ಮೊದಲನೇದಾಗಿರೋದು ನಂಬರ್ 1 ಅಂತ ನೀವು ಹಾಕೊಬೋದು, ಎರಡನೇದಾಗಿರೋದು ನಂಬರ್ 2 ಅಂತ ಹಾಕೊಬೋದು. ಇನ್ನು ಈ 2 ದ್ವಾರದಲ್ಲಿ ನೀವು ಒಂದು ಬಾಗಿಲನ್ನು ನೀವು ಆರಿಸ್ಬೇಕಾಗತ್ತೆ. ಯಾವ ರೀತಿ ಅಂದರೆ, ನೀವು ಕಣ್ಣು ಮುಚ್ಕೊಂಡು 1 ನಿಮಿಷ ಸೈಲೆಂಟಾಗಿ ನೀವು ಧ್ಯಾನವನ್ನು ಮಾಡ್ಕೊಳ್ಳಿ. ಧ್ಯಾನವನ್ನು ಮಾಡಿಕೊಂಡು ಈ ಒಂದು ಪಿಕ್ಚರನ್ನು ಒಂದು 2 ಸತಿ ನೋಡಿ, ಅಂದರೆ ಕಣ್ಣು ಬಿಟ್ಕೊಂಡು 2 ಸತಿ ನೋಡಿ ಮತ್ತೆ ಧ್ಯಾನವನ್ನು ಮಾಡಿ. ಆಗ ನಿಮಗೆ ಹೆಚ್ಚಿನದಾಗಿ ತುಂಬ ಆಕರ್ಷಿತವಾಗಿ ಯಾವೊಂದು ಬಾಗಿಲು ನಿಮಗೆ ಕಾಣುತ್ತೆ ಅಥವಾ ಇದನ್ನು ತುಂಬ ಸತಿ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಂಥ ಒಂದು ಬಾಗಿಲಿರುತ್ತೆ 2ರಲ್ಲಿ, ಇದನ್ನೇ ನೋಡ್ತಿರೋಣ ಅಂತ ಅನಿಸಿರುತ್ತೆ. ಅಂಥ ಒಂದು ಬಾಗಿಲನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು. ನೀವು ನೀವು ನೋಡೋಕ್ಕೆ ಯಾವ್ದು ಚೆನ್ನಾಗಿದೆ ಅದನ್ನು ನೋಡಿ ಚೂಸ್ ಮಾಡೋವಂಥ ಒಂದು ಅವಶ್ಯಕತೆ ಇಲ್ಲ. ಯಾವುದು ನಿಮಗೆ ಹೆಚ್ಚಿನದಾಗಿ ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದರ ಮೂಲಕ ನಾನು ನಿಮಗೆ ಹಿಂದಿನ ಜನ್ಮದ ಒಂದು ರಹಸ್ಯಗಳನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ನೀವು ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದರೆ ನೀವು ಆಲ್ಮೋಸ್ಟ್ ಪಿಕ್ ಮಾಡಿರ್ತೀರ. ಇದರಲ್ಲಿ ಈ 2ರಲ್ಲಿ ಒಂದು ಬಾಗಿಲನ್ನು ನೀವು ಪಿಕ್ ಮಾಡಿರ್ತೀರ. ಇದರಲ್ಲಿ ವಿಶೇಷವಾಗಿ ನೀವು ಮೊದಲನೇದಾಗಿ ಇರುವಂಥ ಒಂದು ದ್ವಾರವನ್ನು ಅಥವಾ ಬಾಗಿಲನ್ನು ನೀವು ಪಿಕ್ ಮಾಡಿದರೆ, ಇವರು ಹಿಂದಿನ ಜನ್ಮದಲ್ಲಿ ಒಂದು ಸಮುದಾಯದ ಒಂದು ಅಧ್ಯಕ್ಷರಾಗಿ ಇರ್ಬೋದು, ಅಥವಾ ಒಂದು ರಾಜ ರಾಣಿ ಆಗಿರ್ಬೋದು, ರಾಜ ಅಥವಾ ರಾಣಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ರಾಜಕಾರಣಿ ಕೂಡ ಇವರು ಆಗಿರ್ಬೋದು. ಇದಲ್ಲದೆ ಇವರು ತಮ್ಮ ಒಂದು ಹೋದ ಜನ್ಮದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಒಂದು ಪಾಪವನ್ನು ಮಾಡಿರ್ತಾರೆ ಅಥವಾ ಒಂದು ದೊಡ್ಡ ಒಂದು ಅಪರಾಧವನ್ನು ಮಾಡಿರ್ತಾರೆ. ಆ ಒಂದು ಅಪರಾಧ ಅಥವಾ ಆ ಒಂದು ಪಾಪದಿಂದ ಈ ಜನ್ಮದಲ್ಲೂ ಕೂಡ ಅವರು ಸ್ವಲ್ಪ ಮಟ್ಟಿಗಾದರೂ ಅದರ ಒಂದು ಕೆಟ್ಟ ಒಂದು ಫಲಿತಾಂಶ ಅಥವಾ ಫಲಗಳನ್ನ ಇವರು ಈ ಒಂದು ಜನ್ಮದಲ್ಲೂ ಕೂಡ ಕೆಲವೊಂದು ವಿಷಯದಲ್ಲಿ ಇವರು ಅನುಭವಿಸ್ತಿರ್ತಾರೆ ಅಂತಲೇ ಹೇಳ್ಬೋದು. ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವರು ತಮ್ಮ ಹಳೆಯ ಜನ್ಮದಲ್ಲಿ, ಅಂದರೆ ಹಿಂದಿನ ಜನ್ಮದಲ್ಲಿ ಪ್ರೀತಿ ವಿಷಯದಲ್ಲಿ ತುಂಬ ಮೋಸ ಹೋಗಿರ್ತಾರೆ. ಅಂದರೆ ಯಾರನ್ನೋ ತುಂಬ ನಂಬ್ಕೊಂಡಿರ್ತಾರೆ, ಯಾರನ್ನೋ ತುಂಬ ಇಷ್ಟಪಟ್ಟಿರ್ತಾರೆ, ಅವರಿಂದ ಇವರು ಮೋಸ ಹೋಗಿರೋವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಆ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ, ಈ ಒಂದು ಜನ್ಮದಲ್ಲಿ ನಿಮಗೆ ಪ್ರೀತಿ ವಿಷಯದಲ್ಲಿ ನಿಮಗೆ ಮೋಸ ಅನ್ನೋದು ಆಗೋದಿಲ್ಲ. ಅಂದರೆ ಮೋಸ ಅನ್ನೋದು ಆದರೂ ಕೂಡ ಫೈನಲಿ ನಿಮಗೇನು ಲೈಫ್ ಪಾರ್ಟ್ನರ್ ಅನ್ನೋದು ಸಿಗ್ತಾರೆ, ಅವರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ಸಿಗುತ್ತೆ. ಹಾಗೆ ಸಾಕಷ್ಟು ನಿಮ್ಮ ಜೀವನದಲ್ಲಿ ಅವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಜೊತೆಗೆ ಇಟ್ಕೊಂಡು ಅವರು ನಿಮಗೆ ಸಾಥ್ ಕೊಡ್ತಾರೆ. ಅಂಥ ಒಂದು ಲೈಫ್ ಪಾರ್ಟ್ನರ್ ಅನ್ನೋರು ನಿಮಗೆ ಸಿಗ್ತಾರೆ ಅಂತ ಹೇಳ್ಬೋದು. ಅಂಥ ಒಂದು ಒಳ್ಳೆಯ ಯೋಗ ಇದೆ ನಿಮಗೆ. ಪ್ರೀತಿ ವಿಷಯದಲ್ಲಿ ನಿಮಗೆ ಸಾಕಷ್ಟು ಒಳ್ಳೆಯ ಫಲಗಳಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜನ್ಮದಲ್ಲಿ ನಿಮಗೆ, ಈ ಒಂದು ಹಿಂದಿನ ಜನ್ಮದಲ್ಲಿ ನಿಮಗೆ ಅಣ್ಣ ಅಥವಾ ಅಕ್ಕ ಅಥವಾ ತಮ್ಮ ಅಥವಾ ತಂಗಿ, ಅಂದರೆ ಸಹೋದರರು ಸಹೋದರಿಯರು ಅವರು ಕೂಡ ನಿಮಗೆ ಇರ್ತಾರಂತ ಹೇಳ್ಬೋದು. ಅವರು ನಿಮ್ಮಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸಿರ್ತಾರೆ. ಯಾವೊಂದು ವಿಷಯದಲ್ಲಿ ಅಂತ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ, ಆದರೆ ಕೆಲವೊಂದು ವಿಷಯದಲ್ಲಿ ನಿಮ್ಮಿಂದ ಅವರು ಕಷ್ಟವನ್ನು ಅನುಭವಿಸಿರ್ತಾರೆ. ಅದರಿಂದ ಕೂಡ ನಿಮಗೆ ಸ್ವಲ್ಪ ತೊಂದರೆಗಳು ನಿಮಗೆ ಈ ಒಂದು ಜನ್ಮದಲ್ಲಿ ನೀವು ನಿಮ್ಮ ಒಂದು ಸಹೋದರ ಅಥವಾ ಸಹೋದರಿಯರ ಒಂದು ಜೊತೆಗೆ ನೀವು ಸ್ವಲ್ಪ ಏನಾದ್ರು ಪ್ರಾಬ್ಲಮ್ಗಳು ಅಥವಾ ಸಣ್ಣ ಪುಟ್ಟ ಜಗಳಗಳು ಅನ್ನೋದು ಇರಬಹುದು ಅಂತ ಹೇಳಲಾಗ್ತದೆ.
ಇನ್ನೊಂದು ಏನು ಕಂಡು ಬರ್ತಿದೆ ಅಂದರೆ ವಿಶೇಷವಾಗಿ ಇವರು ಇಂದಿನ ಜನ್ಮದಲ್ಲಿ ಈ ಒಂದು ಮಾಟ ಮಂತ್ರ ಹೆಚ್ಚಿನದಾಗಿ ಮಾಡುವಂಥವರಾಗಿರ್ಬೋದು ಅಥವಾ ಮಾಡಿಸುವಂಥವರಾಗಿರ್ಬೋದು. ಅಂದರೆ ನೀವು ಮಾಟ ಮಂತ್ರ ಗೊತ್ತಿರೋರು ಕೂಡ ಆಗಿದ್ರಿ ಅನಿಸುತ್ತೆ, ಅಥವಾ ನೀವು ಮಾಟ ಮಂತ್ರವನ್ನು ನಿಮ್ಮ ಒಂದು ರಿಲೇಟಿವ್ಸ್ಗಾಗಲಿ ಅಥವಾ ನಿಮಗೆ ಆಗದೇ ಇರೋವಂಥ ಒಂದು ವ್ಯಕ್ತಿಗಳಿಗಾಗಲಿ ನೀವು ಮಾಡಿಸಿರೋವಂಥ ಒಂದು ಉದಾಹರಣೆಗಳು ಅಥವಾ ಮಾಡಿಸಿರೋವಂಥ ಒಂದು ಘಟನೆಗಳು ಇದರಲ್ಲಿ ಕಾಣ್ತಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ನಿಮಗೆ ಈ ಜನ್ಮದಲ್ಲಿ ಅಷ್ಟೊಂದೇನೋ ತೊಂದರೆ ಆಗೋದಿಲ್ಲ. ಕೆಲವೊಂದು ಸಿಚುವೇಷನಲ್ಲಿ ನಿಮಗೂ ಕೂಡ ಈ ರೀತಿಯಾದ ಒಂದು ಅನುಭವಗಳಾಗಿರ್ಬೋದು, ಆದರೆ ಅಷ್ಟೊಂದು ಕೆಟ್ಟ ಒಂದು ಫಲಗಳು ನಿಮಗೆ ಇದರಿಂದ ಇಲ್ಲ ಅಂತ ಹೇಳ್ಬೋದು. ಆದರೆ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ನೀವು ಹಿಂದಿನ ಜನ್ಮದಲ್ಲಿ ಇಷ್ಟೊಂದು ಕೆಟ್ಟ ಕೆಲಸ ಮಾಡಿದರೂ ಕೂಡ ನಿಮಗೆ ಈ ಒಂದು ಜನ್ಮದಲ್ಲಿ ಅದರ ಒಂದು ತುಂಬ ಬ್ಯಾಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ. ಈ ಜನ್ಮದಲ್ಲೂ ಕೂಡ ನೀವು ಒಂದು ರೇಂಜಿಗೆ ಚೆನ್ನಾಗೇ ಇರ್ತೀರ ಅಂತಲೇ ಹೇಳ್ಬೋದು. ಹಾಗೆ ಸ್ಟೇಟಸ್ನ ವಿಷಯಕ್ಕೆ ಬಂದರೂ ಕೂಡ ಅಷ್ಟೇ, ನೀವು ಹಿಂದಿನ ಜನ್ಮದಲ್ಲಿ ನಾನು ಮುಂಚೆನೇ ಹೇಳಿದೆ ರಾಜ ರಾಣಿ ಥರ ಇರ್ತಾರೆ ಅಥವಾ ಪೊಲಿಟಿಷಿಯನ್ ಆಗಿರ್ತಾರೆ ಅಂತ. ಅದೇ ರೀತಿ ಈ ಒಂದು ಜನ್ಮದಲ್ಲೂ ಕೂಡ ನೀವು ಆ ಒಂದು ಲೆವೆಲ್ಗೆ ಹೋಗಲಿಲ್ಲ ಅಂದರೂ ಕೂಡ ಒಂದು ಲೆವೆಲ್ಗೆ ಇವರು ಸಕ್ಸಸ್ಫುಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವರು ವಿಶೇಷವಾಗಿ ಹೋದ ಜನ್ಮದಲ್ಲಿ ಯಾವುದಾದ್ರು ಒಂದು ಕೆಟ್ಟ ಕರ್ಮಗಳನ್ನ ಮಾಡಿದರೂ ಕೂಡ ಇವರು ಅದೇ ಜನ್ಮದಲ್ಲಿ ಅದಕ್ಕೆ ಪಶ್ಚಾತ್ತಾಪ ಅಥವಾ ಅದೇ ಜನ್ಮಕ್ಕೆ ಆ ಒಂದು ಕರ್ಮಗಳಿಗೆ ಒಂದು ಪ್ರತಿಫಲನನ್ನು ಅಲ್ಲೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಂದರೆ ಇವ್ರಿಗೆ ಕೆಟ್ಟ ಒಂದು ಕರ್ಮಗಳು ಅನ್ನೋದು ಕೂಡ ಇವ್ರಿಗೆ ಕೆಟ್ಟ ಕರ್ಮದ ಒಂದು ಕೆಟ್ಟ ಫಲಗಳು ಅನ್ನೋದು ಕೂಡ ಇವ್ರಿಗೆ ಅದೇ ಜನ್ಮದಲ್ಲಿ ಸಿಕ್ಕಿದೆ, ಹಾಗೆ ಅದೇ ಜನ್ಮದಲ್ಲಿ ಅನುಭವಿಸಿದ್ದಾರೆ. ಈ ಒಂದು ಕಾರಣದಿಂದಾಗಿ ಇವ್ರಿಗೆ ಅಷ್ಟೊಂದು ಕೆಟ್ಟ ಒಂದು ಪರಿಣಾಮ ಈ ಒಂದು ಜನ್ಮದಲ್ಲಿ ನಿಮಗೆ ಹೆಚ್ಚಾಗಿ ಬೀಳೋದಿಲ್ಲ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಎರಡನೇ ಒಂದು ಬಾಗಿಲನ್ನು ನೀವು ಆರಿಸಿದ್ರೆ, ಇವರು ತಮ್ಮ ಒಂದು ಹಿಂದಿನ ಜನ್ಮದಲ್ಲಿ ಬಹಳನೇ ಒಂದು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ತಾರೆ. ತುಂಬ ದೇವರ ಮೇಲೆ ಭಕ್ತಿ ಇರುವಂಥ ಒಂದು ವ್ಯಕ್ತಿಗಳಾಗಲಿ ಅಥವಾ ಒಳ್ಳೆಯ ಒಂದು ಗುರುವಿನ ಒಂದು ಸ್ಥಾನದಲ್ಲಿ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಇವರ ಒಂದು ಜೀವನದಲ್ಲಿ ಪ್ರೀತಿಯನ್ನು ಹಂಚಿಕೊಂಡೇ ಬೆಳೆದಿರ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಪ್ರೀತಿನ ಹಂಚಿಕೊಂಡು ಪ್ರೀತಿಯನ್ನು ಗಳಿಸ್ತಾ ಇವರು ಬೆಳೆದಿರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ರೀತಿಯಲ್ಲಿ ಇವರು ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಕರ್ಮಗಳನ್ನ ಮಾಡಿರ್ತಾರೆ. ಆದರೆ ಒಂದು ವಿಷಯ ಏನಿಲ್ಲಿ ಕಾಣಿಸ್ತಿದೆ ಅಂದರೆ, ನೀವು ತುಂಬ ಒಂದು ಕೆಟ್ಟ ಒಂದು ಸಾವನ್ನು ಅನುಭವಿಸಿರ್ತಾರೆ ಹಿಂದಿನ ಜನ್ಮದಲ್ಲಿ. ಈ ಒಂದು ಕಾರಣದಿಂದಾಗಿ ಒಂದು ಒಳ್ಳೆಯ ವಿಷಯ ನಿಮಗೆ ಈ ಒಂದು ಜನ್ಮದಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಸಾವು ತುಂಬ ಒಂದು ಶಾಂತಿಯುತ ಸಾವನ್ನು ನೀವು ಪಡ್ಕೊತೀರ ಅಂತಲೇ ಹೇಳ್ಬೋದು. ಅಂದರೆ ತುಂಬ ನೋವು ಇಲ್ಲದೆ ಇರೋವಂಥ ಒಂದು ಸಾವನ್ನು ನೀವು ಈ ಒಂದು ಜನ್ಮದಲ್ಲಿ ಪಡ್ಕೊತೀರ ಅಂತ ಹೇಳ್ಬೋದು. ಅದು ನಿಮಗೆ ಒಳ್ಳೆಯದೇ, ಯಾಕಂದರೆ ಎಲ್ಲರೂ ಕೂಡ ಒಂದು ದಿನ ಸಾಯಲೇಬೇಕು. ಸಾಯೋ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ನೀವು ಅಂದ್ಕೊಬೇಡಿ. ಎಲ್ಲರೂ ಕೂಡ ಒಂದಿನ ಸಾಯಲೇಬೇಕು. ಆದರೆ ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಒಂದು ದೇಹವನ್ನು ತ್ಯಾಗ ಮಾಡಿದರೆ ನಮಗೆ ಒಂದು ಒಳ್ಳೆಯ ಒಂದು ಏನಂತಾರೆ ಒಳ್ಳೆಯ ಒಂದು ಕರ್ಮಗಳು ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಏನಪ್ಪ ಅಂದರೆ, ತುಂಬ ಜನ ಎಷ್ಟೇ ಒಂದು ಒಳ್ಳೆಯ ಕರ್ಮಗಳು ಮಾಡಿದರೂ ಕೂಡ ಕೆಟ್ಟ ಒಂದು ಸಾವನ್ನು ಅನುಭವಿಸ್ತೀರ. ನಾನು ಇವಾಗಷ್ಟೇ ನಿಮಗೆ ಉದಾಹರಣೆ ನಿಮಗೆ ಇಲ್ಲೇ ಇದೆ ಅಂತಲೇ ಹೇಳ್ಬೋದು. ಇವರು ಇಷ್ಟೊಂದು ಒಳ್ಳೆಯ ಕರ್ಮಗಳನ್ನ ಮಾಡಿದರೂ ಕೂಡ ಅಂದರೆ ತುಂಬ ಒಂದು ಒಳ್ಳೆಯವರಾಗಿರ್ತಾರೆ. ನಾನು ಮುಂಚೆನೇ ಹೇಳಿದೆ, ಗುರುವಿನ ಸ್ಥಾನದಲ್ಲಿರ್ತಾರೆ, ತುಂಬ ಒಂದು ಪರೋಪಕಾರಿಗಳಾಗಿರ್ತಾರೆ. ಇಂಥ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದರೂ ಕೂಡ ಕೆಟ್ಟ ಸಾವನ್ನು ಇವರು ಅನುಭವಿಸಿದ್ದಾರೆ ಹಿಂದಿನ ಜನ್ಮದಲ್ಲಿ. ಈ ಕಾರಣದಿಂದಾಗಿ ಸಾವು ಕೂಡ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂದರೆ ಅದಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಇವ್ರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಈ ಒಂದು ಜನ್ಮದಲ್ಲಿ ದೇಹ ತ್ಯಾಗವನ್ನು ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ಇವರು ನೋಡಿ ಹೋದ ಜನ್ಮದಲ್ಲಿ ಇಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಿಕೊಂಡು ಎಂಡಿಂಗಲ್ಲಿ ಇವರು ಒಂದು ಕೆಟ್ಟ ಒಂದು ಸಾವನ್ನು ಇವರು ಅನುಭವಿಸಿದರು. ಆದರೆ ಈ ಒಂದು ಜನ್ಮದಲ್ಲಿ ನಿಮಗೆ ಹೋದ ಜನ್ಮದಲ್ಲಿ ಮಾಡಿದಂಥ ಒಂದು ಪುಣ್ಯದ ಒಂದು ಕೆಲಸಗಳಿಂದ ನಿಮಗೆ ಈ ಒಂದು ಜನ್ಮದಲ್ಲಿ ಸಾಕಷ್ಟು ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನೀವು ಯಾರಿಗಾರು ಒಂದು ಕೆಟ್ಟದ್ದು ಮಾಡಬೇಕು ಅಂತ ಬಯಸಿದ್ರೂ ಕೂಡ ಇನ್ನೊಬ್ಬರಿಂದ ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ. ಅಂದರೆ ಇನ್ನೊಬ್ಬರು ನಿಮಗೆ ಯಾವುದೇ ರೀತಿಯಾದ ಒಂದು ಕೆಟ್ಟ ಕೆಲಸಗಳನ್ನ ಮಾಡೋದಿಲ್ಲ, ಅಥವಾ ನೀವು ಇನ್ನೊಬ್ಬರಿಂದ ಕೆಟ್ಟದಾಗುತ್ತೆ ಅಂತ ನೀವು ಬಯಸೋಕ್ಕೆ ಆಗೋದೇ ಇಲ್ಲ. ಅಷ್ಟು ನೀವು ಒಳ್ಳೆಯದನ್ನೇ ಬಯಸ್ಬೋದು ಅಂತಲೇ ಹೇಳ್ಬೋದು. ಅಷ್ಟು ಒಂದು ಲಕ್ಕಿ ಫೆಲೋಸ್ ಆಗಿರ್ತೀರ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಹೇಳಿದೆ ಮುಂಚೆನೇ, ನೀವು ಒಳ್ಳೆ ಕೆಲಸಗಳನ್ನ ಹೋದ ಜನ್ಮದಲ್ಲಿ ಮಾಡಿರ್ತೀರ. ಅದರ ಒಂದು ಒಳ್ಳೆ ಫಲಗಳು ನೀವು ಯಾವುದಾದ್ರು ಒಂದು ಟೈಮಲ್ಲಿ ನೀವು ಅನುಭವಿಸಲೇಬೇಕಾಗಿತ್ತು, ಆದರೆ ನೀವು ಹೋದ ಜನ್ಮದಲ್ಲಿ ಅನುಭವಿಸೋಕ್ಕೆ ಆಗಿರಲಿಲ್ಲ. ಆ ಒಂದು ಕಾರಣದಿಂದಾಗಿ ಆ ಒಂದು ಒಳ್ಳೆ ಕರ್ಮಗಳು ನಿಮಗೆ ಆ ಒಂದು ಒಳ್ಳೆ ಕರ್ಮಗಳ ನಿಮಗೆ ಒಳ್ಳೆ ಫಲಗಳು ನಿಮಗೆ ಈ ಒಂದು ಜನ್ಮದಲ್ಲಿ ನೀವು ಅನುಭವಿಸ್ತೀರ. ನಿಮಗೆ ಐಶ್ವರ್ಯ ಆಗಲಿ, ಐಶ್ವರ್ಯ ಅಂದರೆ ನಿಮಗೆ ದುಡ್ಡು, ಹಣಕಾಸು, ನಿಮಗೆ ಒಳ್ಳೆಯ ಒಂದು ಸ್ಟೇಟಸ್ ಅನ್ನೋದು ಎಲ್ಲ ಕೂಡ ನಿಮಗೆ ಈ ಜನ್ಮದಲ್ಲಿ ನಿಮಗೆ ಹುಟ್ಟಿನಿಂದನೇ ಬಂದಿರುತ್ತೆ. ಕೆಲವೊಬ್ಬರಿಗೆ, ಇನ್ನು ಕೆಲವೊಬ್ಬರಿಗೆ ದೊಡ್ಡವರಾಗ್ತಾ ಆಗ್ತಾ ಒಳ್ಳೆಯ ಒಂದು ಸ್ಟೇಟಸ್ ಅನ್ನೋದು ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಒಂದು ತೊಂದರೆ ಏನಪ್ಪ ಅಂದರೆ, ಇವರು ಹಿಂದಿನ ಜನ್ಮದಲ್ಲಿ ಎಷ್ಟು ಒಂದು ಒಳ್ಳೆಯ ಒಂದು ಗುಣಗಳಿಂದ ಹೊಂದಿರ್ತಾರೋ ಈ ಒಂದು ಜನ್ಮದಲ್ಲಿ ಸ್ವಲ್ಪ ಒಂದು ಕೆಟ್ಟ ಗುಣಗಳು ಇರುತ್ತೆ. ಅಂದರೆ ಮುಂಗೋಪ ಜಾಸ್ತಿ ಇರುತ್ತೆ, ಅಥವಾ ಒಂದು ಏನಂತಾರೆ ಅಷ್ಟೊಂದು
ಉಪಕಾರ ಮಾಡಬೇಕು ಇನ್ನೊಬ್ಬರಿಗೆ ಅಂತ ಅನಿಸೋದಿಲ್ಲ. ಅಂಥ ಒಂದು ಮೈಂಡ್ಸೆಟ್ ಇವ್ರಿಗೆ ಹೆಚ್ಚಾಗಿ ಇರುತ್ತೆ. ಅದನ್ನೆಲ್ಲವೂ ಕೂಡ ನೀವು ಬದಲಾಯಿಸ್ಕೊಂಡು ನೀವು ನಿಮಗೆ ಸಿಕ್ಕಂಥ ಒಂದು ಸ್ಟೇಟಸ್ ಆಗಲಿ ಅಥವಾ ಹಣ ಆಗಲಿ ಎಲ್ಲವನ್ನೂ ಕೂಡ ನೀವು ಒಳ್ಳೆಯ ಒಂದು ವಿಷಯಕ್ಕೆ ನೀವು ಉಪಯೋಗಿಸಿದ್ರೆ ನಿಮ್ಮ ಜೀವನದಲ್ಲಿ ಈ ಒಂದು ಜನ್ಮದಲ್ಲೂ ಕೂಡ ನೀವು ಕೊನೆಯ ತನಕ ನೀವು ಒಳ್ಳೆಯ ಒಂದು ಫಲಗಳನ್ನ ನೀವು ಅನುಭವಿಸ್ತೀರ. ಇಲ್ಲಾಂದರೆ ಇದು ಕಲಿಯುಗ ಆಗಿರೋದ್ರಿಂದ ನೀವು ಈ ಜನ್ಮದಲ್ಲೂ ಕೂಡ ನೀವು ನಿಮ್ಮ ಒಂದು ಕೆಟ್ಟ ಫಲಗಳಿಗೆ ನೀವು ಶಿಕ್ಷೆಯನ್ನು ಅನುಭವಿಸ್ಬೋದು. ಹಾಗಾಗಿ ಒಳ್ಳೆಯ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ 2 ದ್ವಾರದ ಬಗ್ಗೆ ಅಥವಾ 2 ದ್ವಾರದ ಒಂದು ಸೆಲೆಕ್ಷನ್ ಬಗ್ಗೆ ನಾನು ನಿಮಗೆ ಈಗಾಗಲೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು 2 ಬಾಗಿಲಲ್ಲಿ ನೀವು ಯಾವೊಂದು ಬಾಗಿಲನ್ನು ನೀವು ಸೆಲೆಕ್ಟ್ ಮಾಡಿದರೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇದರ ಬಗ್ಗೆ ನಾನು ಹೇಳಿದಂಥ ಒಂದು ಮಾಹಿತಿಗಳು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅನಿಸ್ತು ಅಥವಾ ಎಷ್ಟು ಮಟ್ಟಿಗೆ ತಪ್ಪು ಅಂತ ಅನ್ನಿಸ್ತು ನಮಗೆ, ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಏನೇ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.